ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಲಸಿನಕಾಯಿದು ತೊಳೆದು ಪದಾರ್ಥ ಮಾಡುವ ಗುಜ್ಜೆಕೈಪ್ ಅಂತ ಹೇಳ್ತೀವಿ ನಾವು. ಅದನ್ನು ಪದಾರ್ಥ ಮಾಡುವ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋದು ನೋಡಿ. ನಾನಿದು ಹಲಸಿನಕಾಯಿದು ಇದು ಹಣ್ಣಲ್ಲ, ಕಾಯಿ ಅಂದರೆ ಪೂರ ಕಾಯಿ ಸಹ ಅಲ್ಲ, ಹಣ್ಣು ಸಹ ಅಲ್ಲ, ಹಾಗೆ ಉಂಟು. ಇದು ತಿಂಡಿಗೆ ಸಹ ಟೇಸ್ಟ್ ಆಗಿರ್ತದೆ. ಇದನ್ನು ನೋಡಿ ನಾನೆಲ್ಲ ಬಿಡಿಸ್ಕೊಂಡು ಅದರದ್ದು ಬೀಜ ಮತ್ತು ಇದು ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ಇಟ್ಕೊಳ್ಬೇಕು. ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟ ಆದರೆ ಸಣ್ಣ ಕಟ್ ಮಾಡ್ಕೊಳ್ಳಿ. ಇಷ್ಟು ದೊಡ್ಡದಿದ್ದರೆ ಅದು ಬೇಯುವಾಗ ಸರಿ ಆಗ್ತದೆ ಅಂತ ಇಷ್ಟು ದೊಡ್ಡದು ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಎಂತ ಆಗ್ತದೆ ಅಂದರೆ ಅದು ನಾವು ಪದಾರ್ಥ ಮಾಡುವಾಗ ಉಂಟಲ್ಲ, ಎಲ್ಲ ಬೆಂದೋದ್ರೆ ಎಂತ ಸಿಗೋದಿಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಮಾಡಿ ಇಟ್ಕೊಳ್ಬೇಕು. ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ನಾವು ಕೈ ತೊಳೆಯನ್ನು ಕೈಯಲ್ಲಿ ಬಿಡಿಸ್ಕೊಂಡ್ರೆ ಸಹ ಆಗ್ತದೆ ನೋಡಿ. ಅದರ ಬೀಜ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ. ಅದು ಬೀಜ ಸಹ ಅದರೊಟ್ಟಿಗೆ ಹಾಕಿದರೆ ಒಂದು ಪದಾರ್ಥ ಟೇಸ್ಟ್ ಆಗ್ತದೆ ನೋಡಿ. ಇಷ್ಟು ಬೀಜ ಇಟ್ಕೊಂಡಿದ್ದೇನೆ. ನಿಮಗೆ ಬೇಕಿದ್ದರೆ ಸಿಪ್ಪೆ ತೆಗೆದಿಟ್ಕೊಳ್ಳಿ. ನಾನು ಎರಡೆರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೀಗೆ ಹಾಕಿದರೆ ಟೇಸ್ಟ್ ಅಂತ ನಾವು ಹೀಗೆ ಹಾಕ್ತೇವೆ ನೋಡಿ. ಹೀಗೆ ಅದು ಸಿಪ್ಪೆ ಎಲ್ಲ ತೆಗೆದು ಬೇಡ, ಹಾಗೆ ಹಾಕಿದರೆ ಅದು ಬೆಂದು ನಮಗೆ ತಿನ್ನುವಾಗ ಒಳ್ಳೆಯದಾಗ್ತದೆ ಅಂತ ಹೀಗೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ತೆಗೆದು ನಾವು ಒಂದು ಬಣಲೆಯಲ್ಲಿ ಇಟ್ಕೊಳ್ಳುವ. ಮಳೆಗಾಲದಲ್ಲಿ ನಾವು ಗುಜ್ಜೆ ಪದಾರ್ಥ ಮಾಡಿದರೆ ಅದೊಂದು ರುಚಿಯೇ ಬೇರೆ. ಏಕೆ ಗುಜ್ಜೆ ಪದಾರ್ಥ ಮಾಡೋದು ಅಂತ ಹೇಳಿದರೆ, ಅದು ಹಸಿಯಾಗಿ ತಿಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ನೋವು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಗುಜ್ಜೆ ಪದಾರ್ಥ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ಬೇಯಿಸಿ ತಿಂದರೆ ಟೇಸ್ಟ್ ಆಗ್ತದೆ ಅಂತ ಗುಜ್ಜೆ ಪದಾರ್ಥ ಮಾಡ್ತೀವಿ ನೋಡಿ. ಇಲ್ಲಿ ಇಷ್ಟು ಮೆಣಸು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಖಾರ ಮೆಣಸು, ಸ್ವಲ್ಪ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿದ ನಂತರ ಮೆಣಸು ಬಿಸಿ ಮಾಡಿದ ನಂತರ ನಾವು ಕೊತ್ತಂಬರಿ, ಜೀರಿಗೆ, ಸಾಸಿವೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಇದು ಮಾಡುವ. ಇದು ನಾವು ಬಿಸಿ ಮಾಡದೆ ಸಹ, ರೋಸ್ಟ್ ಮಾಡದೆ ಸಹ ಗುಜ್ಜೆ ಪದಾರ್ಥ ಮಾಡಿದ್ರೆ ಸಹ ಟೇಸ್ಟ್ ಆಗ್ತದೆ. ಸ್ವಲ್ಪ ನಾವು ಹೀಗೆ ಕಾಯಿಸಿ ಬಿಸಿ ಮಾಡಿ ರೋಸ್ಟ್ ಮಾಡಿ ಸಹ ಹಾಕಿದರೆ ಸಹ ಚೆಂದ ಆಗ್ತದೆ. ಹೇಗೆ ಅದರಲ್ಲಿ ಟೇಸ್ಟ್ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ. ಸ್ವಲ್ಪ ಬೆಳ್ಳುಳ್ಳಿ ಆಗ್ತದೆ ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ಹುಳಿ ಹಾಕುವ. ಟೊಮೊಟೊ ಅಂತ ಹಾಕೋದು ಬೇಡ ಅದಕ್ಕೆ. ಈಗ ಸ್ವಲ್ಪ ಅರಿಶಿಣ ಹಾಕುವ. ಮತ್ತು ನಾವು ಒಂದು ನೀರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು ತೆಂಗಿನಕಾಯಿ ಹಾಕಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ರಸ ಜಾಸ್ತಿ ಬೇಕಾದ್ರೆ ಈ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗ್ತದೆ. ಈ ಮೆಣಸೆಲ್ಲ ಹಾಕಿ ನಾವು ಸ್ವಲ್ಪ ನೀರು ಹಾಕಿ ಸಣ್ಣ ಕಡ್ಕೊಂಡು ಬರುವ. ಇದನ್ನೇಕೆ ಅಂತೇಳಿದರೆ, ತುಂಬ ಸಣ್ಣ ಕಡಿಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು, ಹಾಗೆ ಕಡ್ಕೊಂಬರುವ. ನನ್ನ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಹೋಗ್ತಾ ಉಂಟು. ಯಾಕೆಂದರೆ ಟ್ರೈಪೋಡ್ ಸಹ ನಿಲ್ಲುವುದಿಲ್ಲ, ಅದು ಕಡ್ಕೊಂಡು ಬರುವ. ಇಲ್ಲಿ ನಾನು ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ವ. ಸ್ವಲ್ಪ ದೊಡ್ಡದಾಗಿ ಪಾತ್ರೆ ಇಟ್ಕೊಂಡ್ರೆ ಅದು ಸ್ವಲ್ಪ ನೀರು, ನಾವು ಸ್ವಲ್ಪ ರಸ ಜಾಸ್ತಿ ಮಾಡಬೇಕು. ಯಾಕೆಂದರೆ ಅದು ಬೇಯುವಾಗ ಉಂಟಲ್ಲ ಪೂರ ಇದು ನೀರೆಲ್ಲ ಎಳ್ಕೊಂಡು ಬಿಡ್ತದೆ. ಹಾಗಾಗಿ ರಸ ಜಾಸ್ತಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕುವ. ಸಾಸಿವೆನ ಚಟಪಟ ಆದ ನಂತರ ಇದಕ್ಕೆ ನಾನು ಒಂದು ನೀರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಅದು ನಾವು ಸಾಸಿವೆಯಲ್ಲೇ ಹಾಕಿ ಒಗ್ಗರಣೆ ಮಾಡಿದರೆ ಸಾಕ್ತದೆ. ನಾನು ಸ್ವಲ್ಪ ನೀರುಳ್ಳಿ ಸಾಕಿದ್ದೀನಿ, ಸ್ವಲ್ಪ ಟೇಸ್ಟ್ ಒಳ್ಳೆಯದಾಗಲಿ ಅಂತ. ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ಚೆಂದ ಮಾಡಿ ಕಾಯಲಿ ನೋಡಿ. ಇಷ್ಟು ಚೆಂದ ಮಾಡಿ ಇದು ಒಳ್ಳೆ ಕಾಯಿದ ನಂತರ ನಾವು ಕಡ್ದಿಟ್ಟು ಅರೆಪ ನೋಡಿ. ನಾನು ಈಗ ಜರಿಯಾಗಿ ಸ್ವಲ್ಪ ಕಟ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಸಣ್ಣ ಕಡಿಬಾರ್ದು ನೋಡಿ. ಈ ಥರ ಈಗ ಕಡಿಬೇಕು. ಇದು ಕಡ್ದದ್ದನ್ನು ನಾನು ಅದಕ್ಕೆ ನಿಮಗೋಸ್ಕರ ತೋರಿಸಿದ್ದೇನೆ. ಇದನ್ನು ತೆಗೆದು ನಾವು ಬಾಣಲೆಗೆ ಹಾಕುವ ನೋಡಿ. ಇದನ್ನೀಗ ಇದಕ್ಕೆ ಹಾಕ್ಕೊಳ್ಳುವ ನಾವು. ಇದು ಗುಜ್ಜೆ ಪದಾರ್ಥ ಹಾಗೆ ಹೇಳ್ದಾಗೆ ಇದು ಹಾಗೆ ತಿಂದರೆ ಹೊಟ್ಟೆ ನೋವು ಆಗ್ತದೆ ಅಂತೇಳಿ ಹೀಗೆ ಪದಾರ್ಥ ಮಾಡಿ ತಿನ್ನೋದು. ಚಿಕ್ಕ ಮಕ್ಕಳಿಗೆಲ್ಲ ತಿಂದರೆ ಹಾಗೆ ಹೊಟ್ಟೆ ನೋವು ಆಗ್ತದೆ. ಮತ್ತು ಮಳೆ ಟೈಮಲ್ಲಿ ಕೆಲವು ಹೊಟ್ಟೆಗೆ ಸರಿ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಗುಜ್ಜೆ ಪದಾರ್ಥ ಮಾಡಿ ತಿಂದರೆ ಸ್ವಲ್ಪ ಅದು ಬೆಂದಾಗಿ ಸಾಕ್ತದೆ. ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸಿದಾಗ ಆಗ್ತದೆ ಅಂತೇಳಿ ಇಲ್ಲಿ ಗುಜ್ಜೆ ಪದಾರ್ಥ ಮಾಡೋದು. ಹಲಸಿನಕಾಯಿದ ಪದಾರ್ಥ ಮಾಡ್ತೀವಿ ನೋಡಿ. ಕಡ್ದದೆಲ್ಲ ಇದಕ್ಕೆ ಹಾಕಿ ಇದಕ್ಕೆ ಒಂದು ಜಾರಿಗೆ ಸ್ವಲ್ಪ ನೀರು, ಒಂದು 3ರಿಂದ 4 ಲೋಟ ನೀರು ಹಾಕುವ. ಇದಕ್ಕೆ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳು ಮಾಡ್ಕೊಂಡು, ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು ಗುಜ್ಜೆ ಹಾಕುವಾಗ ಅದು ನೀರಲ್ಲೇ ಎಳ್ಕೊಳ್ತದೆ. ಆಗ ಹೇಳಿದಾಗೆ ನೀರಲ್ಲೇ ಎಳ್ಕೊಳ್ತದೆ. ಅದಕ್ಕೆ ಒಂದು 2-3 ಲೋಟ ನೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಜಾರನ್ನು ತೊಳೆದು ಅದರೊಟ್ಟಿಗೆ ನೀರು ಹಾಕಿಬಿಟ್ರೆ ಸಾಕು ನೋಡಿ. ಹೀಗೆ ನಾನೊಂದು 3 ಲೋಟ ನೀರು ಹಾಕಿದ್ದೇನೆ. ಇದು ಚೆಂದ ಮಾಡಿ ಕುದಿಲಿಕ್ಕೆ ಬಿಡುವ. ಇದೊಂದು ಸ್ವಲ್ಪ ನಾವು ಕಡ್ದ ಮಸಾಲೆಯನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕಿದು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ಒಳ್ಳೆ ಕುದಿತಾ ಉಂಟು ನೋಡಿ. ಪರಿಮಳ ಬರ್ತಾ ಉಂಟು, ಒಳ್ಳೆ ಪರಿಮಳ ಬರ್ತಾ ಉಂಟು. ಇದು ಪರಿಮಳ ಆಗುವಾಗ ಇದಕ್ಕೆ ಪರಿಮಳ ಇಷ್ಟು ಕುದ್ದಿ ಸಾಕು. ಕುದ್ದ ನಂತರ ನಾವು ಗುಜ್ಜೆ ಉಂಟಲ್ಲ ಇದನ್ನೆಲ್ಲ ಇದಕ್ಕೆ ಹಾಕುವ. ಚೆಂದ ಮಾಡಿ ಹಾಕುವ.
ಹಾಕಿ ಒಂದು ಕುದಿ ಬಂದರೆ ಒಂದೆರಡು ಕುದಿ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸಬಾರ್ದು, ತುಂಬ ಬೇಯಬಾರ್ದು. ಇದು ಬೆಂದರೆ ಅದು ತುಂಬ ನಮಗೆ ಕೈ ಸಿಗೋದಿಲ್ಲ, ತಿನ್ನಲಿಕ್ಕೆ ಅಂತ ಸಿಗೋದಿಲ್ಲ, ಹಾಗೆ ಬೇಯಲಿಕ್ಕಿಲ್ಲ ಇದು. ನೋಡಿ ಹೀಗೆ ತುಂಬ ಒಳ್ಳೆಯದಾಗ್ತದೆ ಗುಜ್ಜೆ ಪದಾರ್ಥ. ನೀವು ಒಂದ್ಸಲಿ ಮಾಡಿ ನೋಡಿ ಹೇಗಾಗ್ತದೆ ಅಂತ. ನೋಡಿ ಹೀಗೆ ಉಂಟು ನೋಡಿ. ನೋಡಿ ಗುಜ್ಜೆ ಪದಾರ್ಥ ಬೆಂದು ರೆಡಿಯಾಗಿ ಸಿಕ್ಕಿತ್ತು ನೋಡಿ. ಈ ಥರ ಸಾಕು, ಜಾಸ್ತಿ ಬೆಂದರೆ ನಾನು ಹಾಗೆ ಹೇಳಿದಾಗೆ ಸಿಗೋದಿಲ್ಲ ನೋಡಿ ಈ ಥರ. ಇದು ಮತ್ತು ನಾವು ಮುಚ್ಚಿಟ್ಟ ನಂತರ ಅದು ಸೆಕೆಯಲ್ಲಿ ಸ್ವಲ್ಪ ಬೆಂದೋಗ್ತದೆ ಹಾಗೆ. ಎಷ್ಟು ಒಳ್ಳೆಯದಾಗಿದೆಲ್ಲ ಫ್ರೆಂಡ್. ನೀವು ಸಹ ಗುಜ್ಜೆ ಪದಾರ್ಥ ಮಾಡಿ ಒಂದ್ಸಲ ನನಗೆ ಹೇಗೆ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ಗುಜ್ಜೆ ಪದಾರ್ಥ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿದಲ್ಲ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದನಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋದಿ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಬಟನ್ ಒತ್ತೋದ್ರಲ್ಲಿ ಕಂಜೂಸಿ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.